ಆಯುಷ್ಯ ಒಂದು ಕ್ಷಣ ಒಂದು ನಿಮಿಷ ಮತ್ತು ಸ್ವರ್ಣ ಕೋಸಿನಲ್ಲಿ 1,000 ಬಂಗಾರ ನಾಣ್ಯ ಕೊಟ್ಟಿದ್ದೇವೆ ಅಂದರೂ ನಿನ್ನೆ ಹೋದ ಆಯುಷ್ಯ ಇವತ್ತು ಬರುವುದಿಲ್ಲ. ಜಗತ್ತೊಳಗೆ ಎಲ್ಲವನ್ನು ಪುನಃ ಸಂಪಾದನೆ ಮಾಡಬಹುದು. ಕಳೆದ ಹೋದ ಹೊಲ, ಕಳೆದ ಹೋದ ದುಡ್ಡು, ಕಳೆದ ಹೋಗಿರ್ತಕ್ಕಂಥ ವಸ್ತುಗಳು ಪಡೆಯಬಹುದು. ಆದರೆ ಆಯುಷ್ಯವನ್ನು ಪುನಃ ಪಡೆಯಲಿಕ್ಕೆ ಯಾರಿಗೂ ವ್ಯವಸ್ಥೆ ಇಲ್ಲ. ಅದಕ್ಕೆ ಮಹಾತ್ಮರು ನಮಗೆ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ನಮ್ಮ ಈ ಆಯುಷ್ಯ ಬಂಗಾರಕ್ಕಿಂತಲೂ ಹೆಚ್ಚು ಅಂತಕ್ಕಂಥದ್ದನ್ನು ನೀನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂತ ಕೇಳಿದರೆ, ಮನುಷ್ಯರಿಗೆ ಪರಮಾತ್ಮನಿಗೆ ಎಲ್ಲರಿಗೆ ಆಯುಷ್ಯ ಕೊಟ್ಟಾನೆ. ಆ ಆಯುಷ್ಯವನ್ನು ನಾವು ಸಂಪೂರ್ಣವಾಗಿ ಅದನ್ನು ಬಳಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಾಗತಕ್ಕಂಥ ವಸ್ತು. ತಂದೆ ಗಳಿಸಿಕೊಟ್ಟ ಸಂಪತ್ತನ್ನು ಕೊನೆಯವರೆಗೆ ಕಾಪಾಡಿಕೊಂಡು ಹೋಗತಕ್ಕಂಥ ಮಕ್ಕಳು ಸಿಗುವುದು ಬಹಳ ಕಠಿಣ. ತಂದೆ ಶ್ರೀಮಂತಿರ್ತಾನ, ಮಕ್ಕಳು ಬಡವರಾಗ್ತಾರೆ. ಕಾರಣ ಯಾಕೆ? ಅದರ ದುರ್ಬಲವಾಗುವುದು. ಹಾಗೆ ಪರಮಾತ್ಮ ನಮ್ಮೆಲ್ಲರಿಗೂ ಆಯುಷ್ಕೊಡ್ತಾನೆ. ಆಯುರ್ಶತಂ ಗುಣಂ ಪರಿಮಿತಂ ಮಲತ್ತು ತದರ್ಥಂ ತಸ್ಯಾರ್ಧಸ್ಯ ಪರಸ್ಯ ಚ ಅರ್ಧಂ ಭಾರತ್ವ ಬುದ್ಧತ್ವಯೋ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ವ್ರತವರು ನೀಯತೆ ಜೀವೇ ಚೈತನ್ಯವಾದಿ ತರಂಗನರೇ ಸೌಖ್ಯ ಪ್ರಾಣ. ಭಕ್ತರಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ನಿಮಗೆ 60 ವರ್ಷಕ್ಕೆ ಡ್ಯೂಟಿ ಗೌರ್ಮೆಂಟ್ ಕೊಟ್ಟದು, ನಡ್ಬರ್ಕ್ ಯಾಕೆ ಹೋಗ್ತಾರೆ? ನಿನ್ನ ತಪ್ಪಿಗಾಗಿ ನೀನು ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿನಗೆ ಹೆಂಗೆ ಏನಪ್ಪ ಅಂದ್ರೆ ಕಳಿಸ್ತಾರೆ. ಹಾಗೆ ಪರಮಾತ್ಮ ನನ್ನೆಲ್ಲರಿಗೂ ಒಂದು 100 ಆಯುಷ್ಯವನ್ನು ಕೊಡ್ತೀವಿ. 100 ಅಂದ್ರೆ ಬಹಳ ಐತಲ್ಲ ಸ್ವಾಮಿ. ಇಲ್ಲ, ನಿನ್ನ ಪಾಲಿಗೆ 100 ಇಲ್ಲ, ಅದು 100 ಅದ ಖರೆ. ಅವ್ನು ಮತ್ತೆ ಏನಪ್ಪ ಅಂತ ಕೇಳಿದ್ರೆ 100 ಎಕರೆ ಜಮೀನು ಅದು 4 ಮಂದಿ ಅಣ್ತಂಬರೋದು ಕೆಟ್ಟಾಯ್ತದ. ನಿನ್ನ ಪಾಲಿಗೆ 25 ಎಕರೆ ಅದ ಮನೆತನಕ್ಕೆ 100. ನೀನು ಪಾಲಿಗೆ ಬರೋದೆಷ್ಟು? ಒಂದು 10 ಮಕ್ಕಳು ಹೇಳಿದ್ರೆ 10 ಬರ್ತದೆ. 4 ಹೇಳಿದ್ರೆ ಏನಪ್ಪ ಅಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ. ಹಾಗೆ ನಾನು ಪರಮಾತ್ಮ ಎಲ್ಲರಿಗೆ ಆಯುಷ್ಯ ಕೊಟ್ಟ. 100 ವರ್ಷ ನೀವು ಬದುಕ್ತೀರಿ ಅಂತ ತಿಳ್ಕೊಂಡು ಸುಮ್ಮನೆ ಇರಂಗಿಲ್ಲ. ಮಾತು ಬೇರೆ. ಆಯುರ್ವರ್ಷ ಗುಣಾದ 100 ವರ್ಷ ಆಯುಷ್ ಅದ ಅಂತಂದ್ರೆ ನಿದ್ಯೆಗೆ ಎಷ್ಟು ಹೋಯ್ತೀರಿ? 12 ತಾಸಿನ ಆಗಿಲ್ಲ, 12 ತಾಸಿನ ರಾತ್ರಿ ನಿದ್ಯೆಗೆ ಏನು ಮಾಡ್ತೇಪ್ಪ? ಪುಣ್ಯ ಪಾಪ ಲಾಭ ಹಾನಿ ಏನಿಲ್ಲ. ಕೌದಿ ಹರಿದಷ್ಟೇ, ಕಾಲಿಗೆ ತೆರಿಗೆ ಬಿಗಿದು ಕೌದಿ ಹರಿದು ಮತ್ತೆ ಮಾಡ್ತಿದ್ದೆ. ಏನಿಲ್ಲ, ಕೆಲಸ ಇಲ್ಲ ನೋಡಿ. ಪುಣ್ಯ ಇಲ್ಲ, ಪಾಪ ಇಲ್ಲ, ಲಾಭ ಇಲ್ಲ, ಹಾನಿ ಇಲ್ಲ, ಏನೂ ಇಲ್ಲಲ್ಲ. ಆಯ್ತಾರ 100 ವರ್ಷ ಬದುಕ್ತೇವೆ ಅಂದವ ನೀ 10 ವರ್ಷ ಬದುಕಾಕ ನೀ ಅಂತ ಕೆಲಸನೇ ಮಾಡಿಲ್ಲ, ಬದುಕಾಕನೇ ಇಲ್ಲ. ಹೋಗ್ತಿದ್ದೀವಿ 100 ವರ್ಷ ಬದುಕ್ತೀನಿ ಅಂದ್ರೆ 50 ವರ್ಷ ನಮ್ಮ ಕೆಲಸದಲ್ಲ. ಏನ್ ಕೆಲಸ ಮಾಡ್ತಾರೆ ನೋಡೋದ? ಮತ್ತೇನು ಮಾಡ್ತಾರೆ? ನಿನ್ನ ಪಾಲಿಗೆ ಎಷ್ಟು ಉಳಿತು? 50 ಉಳಿತಾರೆ. ಆಮೇಲೆ ಹೊಡಿಸ್ಕೊಳ್ಳೋದ್ರಾಗ ಒಂದು 12, ಅದು ಉಗುಳೋದ್ರಾಗ ಒಂದು 12. ಮುದುಕಾಗಿ ಉಳ್ತಾರೆ, ಮತ್ತೆ ಮಾಡ್ತಾರೆ. ಮೂಲಿ ಹೊಸ ಮಾಡ್ತಾರೆ, ಕುಂತಲ್ಲಿ ಉಗುಳೋದು, ಕುಂತಲ್ಲಿ ಏಕೆ ದೂರಿ ಮಾಡೋದು, ಏನ್ ಮಾಡ್ತಾರೆ? ಮತ್ತೆ ಕೆಲಸ ಮಾಡ್ತಾರೆ. ಮನೆ ಮಂದಿ ಎಂದು ಸಾಯ್ತದೆ ಯಪ್ಪ ಅಂತ ಸಣ್ಣ ಹುಡುಗಿದ ಕೇಳಕ್ಕೆ ಏನ್ ಮಾಡ್ತಾರೆ? ಅವಾಗ ಏನು ಮಾಡೋದಿಲ್ಲ. ಆ ಕಡೆ 12, ಈ ಕಡೆ 12, 25 ಹೋದ್ರೆ 50 ಅಂದ್ರೆ ನಿದ್ಯಾಗ 50, ಮುದುಕಾಗಿ ಉಗುಳೋದ್ರಾಗ, ಹುಡುಗರಾಗ ಹೊಡಿಸ್ಕೊಳ್ದ್ರಾಗ ಎಲ್ಲಾರು ಹೊಡಿತಾರೆ. ಖುಷಿ ದೂರತನದಳು ಏನ ನರಿಯದ ಶಿಶುತ್ವ ಬೆಂಕಿ ಹಿಡಿತಾರೆ, ಆಮೇಲೆ ಹಿಡಿತಾರೆ, ಯಾರು ಹೊಡಿತಾರೆ ಎಲ್ಲರೂ ಕೈಯಲ್ಲಿ ಬಡಿಗಿದ್ದಂಗೆ ಹಿಡಿತಂಬ ಹೆಚ್ಚಾತಂಬ ಎಲ್ಲರೂ ಹೊಡಿಯ ಕೆಲಸ ಮಾಡ್ತಾರೆ. ಎಲ್ಲರ ಕೆಲಸ ಕೈಯಲ್ಲಿ ಬಡಿಗಿದ್ದಾನೆ.
ಚಮಚ ಇದ್ದಾನೆ. ಎಲ್ಲರೂ ಅಡ್ಗಾಡ್ತಾರೆ ನೋಡಿ ಚಮಚ. ಸಾರನ ಒಳಗಾಡ್ತಾರೆ, ಖೀರ್ನ ಒಳಗಾಡ್ತಾರೆ. ಹಂಗೆ ಹುಡುಗರು ಎಲ್ಲ ಕೆಲಸ ಎಲ್ಲ ಹಚ್ಚಿದೆ. ಎಲ್ಲ ಕೆಲಸಗಳು ಪುಣ್ಯ ಬಾಗಿಲ್ಲ. 25 ಮುದುಕನಾಗಬಾರ್ದು, 12 ಹುಡುಗ ಆಗಬಾರ್ದು. ಉಳಿದೇಟ್ರಿ 25 100 ವರ್ಷ ಬದುಕಿ ಅಂದ್ರೆ ರಾತ್ರಿಯಾಗ 50, ಹುಡುಗರಾಗ 12.5, ಮುದುಕಾಗಿ ಉಳಿದಾಗ 12.5, ಉಗುಳಿಸ್ಕೊಳ್ಳೋದು ಒಂದು 12 ವರ್ಷ. ಬರೀ ಎಲ್ಲ ಬೈತಾರೆ. ಉಗುಳೋದು ಒಂದು 12 ವರ್ಷ. 25 ಉಳಿತಾರೆ ನಿಮ್ಮ ಪಾಲಿಗೆ. ಈ 25 ಏನೇನು ಮಾಡ್ಬೇಕಂತೀರಿ? ಇದ್ರಾಗ ಮದುವೆ ಮಾಡ್ಕೋಬೇಕು, ಮಕ್ಕಳು ಹಿಡಿಬೇಕು, ನೌಕರಿ ಮಾಡಬೇಕು, ಮನೆ ಮೇಲೆ ಮಾಡೇ ಕಳಿಸ್ಬೇಕು, ಮತ್ತೆ ನಿಮ್ಮ ಸಾಯಿ ವ್ಯವಸ್ಥೆ ಮಾಡ್ಕೋಬೇಕು. ಎಷ್ಟೊಂದು ಕೆಲಸ ಬಂದು 100 ವರ್ಷ ಅಂದ್ರೆ ಪರಿಸ್ಥಿತಿ ನಿನ್ನ ಪಾಲಿಗೆ 25 ಉಳಿತದ. ಅಟ್ಟಲ್ಲಿ ಬದುಕಂಗಿಲ್ಲ ಯಾರು. ಈಗ 40 ವರ್ಷಕ್ಕೆ ನಡೆದಾರ ಅದಲ್ಲ. ಈ 80 ವರ್ಷ ಹೇಳಿ, 80 ವರ್ಷದ್ರೆ ವಿದ್ಯಾಜ್ಞಾನ ಇತ್ತು. 12.5, 25 ನಿಮ್ಮ ಪಾಲಿಗೆ ಹೇಳ್ಕೊಡುದು 15. ಇದ್ರಾಗ ಏನು ಮಾಡೋದು? ದಂಡ ಏನು ಮಾಡೋದು? ಪರಮಾತ್ಮ ಎಂದು ಕಾಣಿ ಏನು ಮಾಡಲಿದೆ ಮನುಷ್ಯ ಅಂತ ಕೇಳ್ತಾರ. ಅದಕ್ಕೆ ಎಚ್ಚರ. ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟ್ ಆ್ಯಂಡ್ ಲೂಸ್ ಹಿಸ್ ಓನ್ ಸೋಲ್. ಏನು ಮಾಡಿ ಏನು ಗಳಿಸಲಿ? ಏನು ಗಳಿಸಿ ಏನಿದ್ದರೆ ಇದು ಖಾಲಿ ಮನೆಯೋ ಶಿವನ. ಬಂದ ಹಾತ್ ಆಯಾತ, ಖಾಲಿ ಹಾತ್ ಜಾಯೇಗ. ಹುಡುಗರು ಹುಟ್ಟುವ ಮುಟ್ಟಿಗೆ ಮಾಡಿರ್ತಾರ ನೋಡ್ರಿ. ಸಾಯುವಾಗ ಹಿಂಸೆ ಬರುವ ಮುಟ್ಟಿ ಬಂದಿತ್ತು, ಹೋಗೋ ಖಾಲಿ ಆಯ್ತು. ನಿಮ್ಮ ಜೊತೆಗೆ ಏನೂ ಬರೋದಿಲ್ಲ, ಏನೂ ಬರೋದಿಲ್ಲ. ನಿಮ್ಗೆ ಏನೋ ಒಯ್ಬೇಕಂದ್ರೆ ಒಯ್ಯುಗಳಾಗಿಲ್ಲ. ಹಿಂದಿದ್ದವು ಒಂದು ತೊಲಿ ಬಂಗಾರ ಪಡೋಕೆ ಹಾಕೊಂಡು ಸಾಯಿ ಬಿಡ್ತಾಳೆ. ನಿಮ್ಗೆ 50 ತೊಲಿ ಇಟ್ಟಿರ್ತಾವೆ, 1 ತೊಲಿ ಹೋರಿ ಬಿಡೋದು ಬಿಟ್ಟಾರೆ ಯಾರು ನೋಡ್ರಿ? ನಿಮ್ಮ ಕಡೆ ಮಾಡಿ ಚಂದ ಹೇಳ್ತಾರೆ ಅಳವರು. ಈಗ ಬಂಗಾರ ಮೊಮ್ಮಗ ಬಿಡ್ತಾ ಅಂದಿದ್ದ ಅನ್ನೋತ ಇಟ್ಕೊಂಡು ಬಿಡ್ತಾರೆ. ನೀವು ಬಿಡ್ತಾ ಅಂದಿದ್ದು ಮೊಮ್ಮನಿಗೆ ನೆನಪು ಮಾಡಿ ಬಿಚ್ಕೋತಾರೆ. ಯಾರು ಬರ್ತದಪ್ಪ ನಿಮ್ಮ ಜೊತೆಗೆ? ವಿಚಾರ ಮಾಡುವಂಥದ್ದು. ಮನುಷ್ಯ ವಿಚಾರ ಮಾಡದೆ ಹೋದ ಅಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ ಏನೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಅದಕ್ಕೆ ಅಂತ ಅದು ಪ್ರತಿ ವ್ಯಕ್ತಿ ಮನುಷ್ಯ ಏನಪ್ಪ ಅಂತಂದ್ರೆ ಐ ಹ್ಯಾವ್ ಟೇಕನ್ ಹ್ಯೂಮನ್ ಬರ್ತ್. ನಾನು ಮನುಷ್ಯನಾಗಿ ಏಕೆ ಹುಟ್ಟುತ್ತೇನೆ? ಮನುಷ್ಯ ಜನ್ಮದ ಫಲವು ಏನು? ಮನುಷ್ಯನ ಜೀವನದ ಪರಮ ಕರ್ತವ್ಯ ಏನು ಅನ್ನುವಂತಹದನ್ನ ತಿಳಿಯದೆ ಹೋದರೆ ಅವನಿಗೆ ಬಹಳ ಬೇಜಾರಿ. ಧನಾನೇ ಅಂದ ಮನುಷ್ಯ ರೂಪೇಣ ಆಶ್ಚರ್ಯ. ಇದು 2 ಕಾಲಿನ ಧನ. ಇನ್ನೇನು ಅನ್ಬೇಕು? ಮನುಷ್ಯ ರೂಪೇಣ ಆಶ್ಚರ್ಯ. ಅದು 4 ಕಾಲಿಂದು, ಇದು 2 ಕಾಲಿನ ಧನ. ಮನುಷ್ಯ ರೂಪದೊಳಗೆ ಮಾಡೋ ಕೆಲಸ ಮಾಡಂಗಿಲ್ಲ. ನೀವು ಹೆಂಗೆ ಕುದುರೆ ಕತ್ತಿ ಅಂತ ಬೈದಿರಿ, ನಾಯಿ ಹಂದಿ ಅಂತ ಬೈದಿರಿ. ಮನುಷ್ಯ ಏನೇನು ಬೈತೀವಿ? ಏನೇನು ಬೈತೀವಿ? ನೀನೇ ಹೇಳಿ. ಪರಿಸರ ಹಂದಿದ್ದ ಎಷ್ಟು ಪರಿಸಿದ್ದೀರ? ಶಾಂತ ಬರಂಗಿಲ್ಲ. ಎಷ್ಟು ಕತ್ತಿಯನ್ನು ಸಂಸಾರ ಮಾಡ್ತೀವಿ? ನಿನಗೆ ಕತ್ತಿನೂ ಅಂತಾರೆ, ಜಗಳ ನಾಯಿನೂ ಅಂತಾರೆ, ಬಳಸಿದ್ರೆ ಹಂದಿನೂ ಅಂತಾರೆ. ಇನ್ನೇನು ಏನೇನು ಆಗ್ಬೇಕಂತೀವಿ? ಮನುಷ್ಯ ಹೋಗಿ ದೇವರಾಗದ್ ಬಿಟ್ಟು ಹಂದಿ ಆಗ್ಬೇಕಂತಿ, ಕತ್ತೆ ಆಗ್ಬೇಕಂತಿ, ದನ ಆಗ್ಬೇಕಂತಿ ಅಂದ್ರೆ ಬಾಯಿಗೆ ಆಗ್ಬೇಕಂತ ಹೋಗಿಲ್ಲ. ಯು ಡೋಂಟ್ ಫಾರ್ ದ ರಿಸಲ್ಟ್. ನಿನಗೆ ಗೊತ್ತೇ ಇಲ್ಲ ಇದ್ರ ಫಲ ಏನೋ ಇದೆ ಗೊತ್ತಿಲ್ಲ ನಿನಗೆ. ಇಂತಹ ಮೂರ್ಖತನ ಮನುಷ್ಯನೊಳಗೆ ಅಂತಿರಬೇಕು. ಐ ಹ್ಯಾವ್ ಡಿಡ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಲೈಫ್ ಇನ್ ಓನ್ಲಿ ಮಟೀರಿಯಲ್ ಥಿಂಗ್ಸ್. ನಾವು ಭಾಳ ಮನೆ ಕಟ್ಸಿದೆ, ಮನೆ ಮೇಲೆ ಮಾಡಿ ಕಟ್ಸಿದೆ. ಹೌದು, ಯಾವ ಮನೆ ನೀವು ಪ್ರೇಮದಿಂದ ಕಟ್ಸಿದೆ ಅದೇ ಬಾಡಿಗೆ ನೀನು ಹಣ ಕೂಡಿಸ್ತಾರೆ. ತಿಳ್ಕೊ, ನೀನು ಹಣ ಎಲ್ಲಿ ಕೂಡಿಸ ಅದೇ ಬಾಡಿಗೆ. ಈ ಗಾಡಿಗೆ ಭಾಳ ಜನ ಆಯ್ತು ಕೂಡಿಸಿ. ನೀನು ಹಣ ಕೂಡ್ಸಕ್ಕೆ ನೀನೇ ವ್ಯವಸ್ಥೆ ಮಾಡ್ಕೊಂಡಿದ್ದಿ, ಮತ್ತೆ ಮಾಡ್ಕೊಂಡಿಲ್ಲ. ನೀ ಪರಮಾತ್ಮ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ, ಸಂತರ ಕೃಪಾ ಪ್ರಾಪ್ತಿ ಆಗಲಿಲ್ಲ. ನೀನು ಹಣ ಕೂಡ್ಸಕ್ಕೆ ವ್ಯವಸ್ಥೆ ಮನೆ ಕಟ್ಸ್ಕೊಂಡು
ನೀನು ಹೋಳ ಬಂದಿಟ್ಟು ಹೊರ ತಗೊಂಡೆ, ಅಲ್ಲೇ ಒಂದು ಹೂಳು ತಗೊಂಡೆ, ಭಾಳ ಜೀವ ಇದ್ದೀವಿ ಹೊರ ಮೇಲೆ ಹೂಳು ಅಲ್ಲಿ ನಿನ್ನ ಗುಡಿ ಕಳಿಸಿದೆ. ಏನು ವ್ಯವಸ್ಥೆ ಮಾಡ್ಕೊಂಡಿನಿ? ಪರಮಾತ್ಮ ಆಗತಕ್ಕಂಥ ಈ ಶರೀರವನ್ನ, ಈ ಜೀವನವನ್ನ ಧನಕ್ಕಿಂತಲೂ ಕಡಿಮೆ ಮಾಡಿದೆಯಲ್ಲಪ್ಪ ಪುಣ್ಯಾತ್ಮ. ವಾಟ್ ಇಸ್ ಯು ಮ್ಯಾನ್ ಪ್ರಾಫಿಟೆಡ್? ಬೇರೆ ಹೋಲ್ ವರ್ಲ್ಡ್ ಪರಮಾತ್ಮನನ್ನು ಮರೆತು ತನ್ನ ಆತ್ಮವನ್ನು ಮರೆತು ವಾಟ್ ಇಸ್ ಯು ಮ್ಯಾನ್ ಪ್ರಾಫಿಟೆಡ್? ಏನು ಗಳಿಸಲಿ? ಬಿಟ್ಟು ಹೋಗಿದೆ. ಏನಿದ್ದರೆ ಇದು ಖಾಲಿ ಮನೆಯೋ ಶಿವನ ಖಾಲಿ ಮನೆ, ಇದು ಖಾಲಿ ಅದ, ಇದು ಹೊರಗೆ ಏನೂ ಇಲ್ಲ. ಅದಕ್ಕೆ ಪುಣ್ಯಾತ್ಮನಿಗೆ ಮಹಾತ್ಮನ ಹೇಳ್ತಾರೆ, ನಿನ್ನ ಜೀವನದಲ್ಲಿ ಏನಾರೆ ಗಳಿಸು, ಪ್ರಾಫಿಟೇಬಲ್ ಇರ್ಬೇಕು ಮನುಷ್ಯರಿಗೆ. 100 ರೂಪಾಯಿ ಸಾಮಾನು ಅದ, 100 ರೂಪಾಯಿ ಮಾರದ, ಏನು ಉಳಿತು ಖಾಲಿ. ಮೂರ್ಖಂತಾರಿಲ್ಲ ನೀವು ವ್ಯಾಪಾರ ಮಾಡಕ್ಕೆ. ಏನಾರು ಉಳಿಬೇಕಿಲ್ಲ ನಿನ್ನ ಜೀವನದೊಳಗೆ. ಏನು ಉಳಿತದೆ? ಹೆಂಡತಿ ಉಳಿದ್ಲು, ಗಂಟು ಉಳಿದ್ನು, ಮಗ ಉಳಿದ್ನು, ಈಗ ಏನು ಉಳಿತು? ಏನೇನು ಜೀವನದೊಳಗೆ? ಪುಣ್ಯ ಪಾಪ ಅವೆರಡೇ ಉಳಿತದೆ. ಅವು ಯಾವುದು ಪುಣ್ಯ ಗಳಿಸಿದ್ರು, ಧರ್ಮವನ್ನೇ ಗಳಿಸಿದ್ರು. ಧರ್ಮೇ ಮತ್ತೆ ಭೌತಿಕ ಪುರುಷೋತ್ತಮ ಸರಿ ಏಕ ಏವ ಪರಲೋಕಗತಶ್ಯ ಬಂತು ಅಸ್ತರ ಸ್ತ್ರೀಶ್ಚ ನಿಪುಣೇಪಿ ಸೇವ್ಯಮಾನ ನೈಮಕ್ತಮಭೂಯಾಚಸ್ಥೆ. ಹೇ ಮೂರ್ಖ, ಧರ್ಮೇ ಮತ್ತೆ ಧರ್ಮವನ್ನ, ಪುಣ್ಯವನ್ನ, ಜ್ಞಾನವನ್ನು ಗಳಿಸು. ಸ ಏಕ ಏವ ಪರಲೋಕಗತಶ್ಯ ಬಂಧು. ನೀನು ಸಾಕ ಮೇಲೆ ನಿನ್ನ ಜೊತೆಗೆ ಬರೋದು ಅದು ಒಂದೇ ಬರ್ತದೆ. ಇವರು ಯಾರು ಬರಂಗಿಲ್ಲ, ಯಾರು ಬರಂಗಿಲ್ಲ. ನಿನ್ನ ವೈರು ಸುತ್ತಲೇ ಬಿಡ್ತಾರೆ ಪೂರ. ಒಳಗೆ ಗೋಲ್ ಮ್ಯಾಲ ದೊಡ್ಡ ಕಲ್ಲು ಇರ್ತಾರೆ, ಎದ್ದು ಹೊರವಾಗ ಮತ್ತೇನು ಮಾಡ್ತಾರೆ? ಏನ್ ಮಾಡೋರು ಬೇಡ? ಇವರೆಲ್ಲ ಏನ್ ಮಾಡ್ತಾರೆ? ಯಾರಿಗಾಗಿ ನೀವು ಮಾಡಬಾರ್ದ ಪಾಪವನ್ನು ಮಾಡಿ, ಹೇಳಬಾರ್ದ ಸುಳ್ಳನ್ನು ಹೇಳುದು, ಮಾಡಬಾರ್ದ ಅನ್ಯಾಯವನ್ನು ಮಾಡಿದ್ವಿ. ಯಾರು ನಿಮ್ಮ ಜೊತೆ ಬರ್ತಾರೆ? ಧರ್ಮ ಮತ್ತೆ ಭೌತಿಕ ಪುರುಷೋತ್ತಮ ಸ ಏಕ ಏವ ಪರಲೋಕಗತಶ್ಯ ಬಂಧು. ಸಾಯುವುದರ ನಿಶ್ಚಿತ, ಏನಾದ್ರು ಸಂಶಯ ಅದ? ಸಾಯುವುದೇ ನಿಶ್ಚಿತ, ಬದುಕು ಅನಿಶ್ಚಿತ, ಸಾವು ಸುನಿಶ್ಚಿತ. ಅಂದ್ರೆ ನೀ ಎಷ್ಟು ದಿನ ಬದುಕಿ ಹೇಳಕ್ ಬರಂಗಿಲ್ಲ. ಸಾಹಿತ್ಯ ಅನ್ನೋದು ಗ್ಯಾರಂಟಿ ಅದು. ಇಂದಿಲ್ಲ ನಾಳೆ ಮನೆ ಕಡ್ಸಕ್ಕೆ ಸಾಹಿತ್ಯ ಮಾಡಿ, ಕಡ್ಸಕ್ಕೆ ಸಾಹಿತ್ಯ ಇದು ಗ್ಯಾರಂಟಿ ಅದು. ಅದರಲ್ಲಿ ಮರವೇ ಕೀರ್ತಿ ರೂಪೆ ಮರ. ಸತ್ತರು ಬದುಕುವಂತ ಇರಲಿಕ್ಕೆ, ಬದುಕುವಂತಿರಲಿಕ್ಕೆ. ಆ ಇರೋ ಕೈ ಕೂಡ ರಾವಣನಲ್ಲ, ರಾವಣನು ಅದಾನ ಅಂತ ಅವನದಲ್ಲ ರಾವಣ. ದುರ್ಯೋಧನನು ಅದಾನ, ಧರ್ಮನು ಅದಾನ. ದುರ್ಯೋಧನ ಧರ್ಮನಾಗಿ ಬದುಕುವುದು ಬೇಡ, ರಾವಣನಾಗಿ ಬದುಕುವುದು ಬೇಡ, ರಾಮನಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡು, ಧರ್ಮನಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ಅದು ಒಂದೇ ನಿಮ್ಮ ಜೊತೆಗೆ ಬರ್ತದೆ, ಕೀರ್ತಿ. ಧರ್ಮೇ ಮತ್ತು ಸೈ ಏಕ ಏವ ಪರಲೋಕಗತಶ್ಯ ಬಂದ. ಸತ್ತ ಮೇಲೆ ನಮ್ಮ ಜೊತೆಗೆ ಬರೋದು ಮಾತ್ರ ಒಂದೇ ಅದ. ಪುಣ್ಯ ಅದ, ಕೀರ್ತಿ ಅದ, ಮಾನ ಅದ, ಸನ್ಮಾನ ಅದ. ಅದನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಿದ್ನ ಯಾವ ಪಾಪವನ್ನು ಮಾಡಿ ಇದೆಲ್ಲ ಬಿಡಿಸ್ತೀವಿ, ಅವರೆಲ್ಲರೂ ಯಾರು ನಿಮ್ಮ ಜೊತೆಗೆ ಬರಂಗಿಲ್ಲ. ಅಂತ ಮಣ್ಣು ಬಿಡ್ತಕ್ಕ, ತೆರಿಗೆ ಹೊಡಿತಕ್ಕ ನಿಂತಿರ್ತಾರೆ ಅಷ್ಟೇ. ಯಾರು ಬರ್ತಾರೆ? ಯಾರೂ ಬಿಡುವುದಿಲ್ಲ. ನೀನು ಮಾಡಿದ ಪುಣ್ಯ ಪಾಪಗಳೇ ನಿನ್ನ ಜೊತೆಗೆ ಬರ್ತಾವ. ಆದ್ದರಿಂದ ಮನುಷ್ಯ ಎಂಬ ಅಂತ ಕೇಳಿದರೆ ವಿಚಾರ ಮಾಡುವಂತ ಆತ್ಮ. ನಿನ್ನ ಜೀವನದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋದು ಧನ ಅಲ್ಲ, ಧರ್ಮ. ಹೌದಾ? ಧನ ಯಾಕೆ ಗಳಿಸ್ಬೇಕ್ರಿ? ಸರಿ ಬಿಡಕ. ದುಡ್ಡು ಯಾಕೆ ಗಳಿಸ್ಬೇಕು? ಮನೆ ಕಟ್ಟಕ. ದುಡ್ಡು ಯಾಕೆ ಗಳಿಸ್ಬೇಕು? ಬಂಗಾರ ತಗೊಳಕ ಅಲ್ಲ, ಮೂರ್ಖರು ಮಾಡೋ ಕೆಲಸ. ಧನ ಧರ್ಮ, ಧರ್ಮಕ್ಕಾಗಿ ಧನ ಗಳಿಸ ಅಂತ. ದುಡ್ಡಿಗಾಗಿ ದುಡ್ಡು ಅಲ್ಲ, ಬಂಗಾರಕ್ಕಾಗಿ ದುಡ್ಡು ಅಲ್ಲ, ಮಾಡಕ್ಕಾಗಿ ದುಡ್ಡು ಅಲ್ಲ. ಅಂದ್ರೆ ಮಾಡೇ ಕಟ್ಟಬಾರ್ದು ಅಂತ ಅಲ್ಲ. ಅದೇನು ಧರ್ಮ ಮುಖ್ಯ ಅಲ್ಲ, ಧರ್ಮ ಮುಖ್ಯ. ಧರ್ಮದ ಜೊತೆಗೆ ಆ ಧನ ಧರ್ಮವನ್ನು ಕೊಡದಿದ್ದರೆ ನಿನಗೆ ಧನ ಮಾಡ್ತದೆ. ಗೊತ್ತಾಗ ಧನ ಮಾಡ್ತಾರೆ ಮನುಷ್ಯ. ಗೊತ್ತಾಗ
ಚಿಕ್ಕವರು ಹೊರ ಬೈತಾರಲ್ಲ ದನ, ಹಂಗೆ ಮನುಷ್ಯನ ಬುದ್ಧಿ ದನ ಹಾಕದ ಧನ ಬಂತು ಅಂತ. ಒಂದು ವೇಳೆ ಧರ್ಮ ಇಲ್ಲ ಅಂದ್ರೆ ಆ ಧನ ಇವನಿಗೆ ಧನ ಮಾಡ್ತದೆ, ದನ ಮಾಡ್ತದೆ. ದನ ಆಯ್ತು ಸಿಕ್ಕನ ತಿರುಗಾಡ್ತದೆ, ಸಿಕ್ಕನ ತಿರುಗಿ ಕೊಂಡೊಳಗೆ ಹಾಕ್ತದೆ ಹಾಕ್ತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಧನ ಧರ್ಮರಹಿತವಾಗಿ ಧನ ಇತ್ತು ಅಂತ ಕೇಳಿದ್ರೆ ಅದು ನಿನಗೆಂದೂ ಕಲ್ಯಾಣವನ್ನ, ಶಾಂತಿಯನ್ನ, ಸಮಾಧಾನವನ್ನ ಕೊಡುವುದಿಲ್ಲ ಸ್ವಾಭಾವಿಕ ಅಲ್ಲ. ಅದಕ್ಕೆ ಮಹಾತ್ಮ ಅಂತಾರೆ, ಗಟ್ಟಿಯಾಗಿ ಧರ್ಮ ಮಾಡ್ತಾರೆ. ಪಾಪಿದ ದುಡ್ಡು ಬರಂಗನೇ ಇಲ್ಲ. ಇದು ಸ್ಪಷ್ಟ ಮಾತು, 100 ಸತ್ಯ. ಬರಂಗನೇ ಇಲ್ಲ, ಸಾಧ್ಯನೇ ಇಲ್ಲ ಬರಂಗ. ಮತ್ತೆ ಏನ್ ಮಾಡ್ಬೇಕು? ಅದಕ್ಕೆ ಧರ್ಮ ಮಾಡೋಣ. ಕೈ ಹೊರಸ್ಲ ಮುಸುರಿ ಆಗಲಾರ್ದೆ ಬಾಯಿ ತುಂಬುತ್ತದೆ, ಬಟ್ಟೆ ತುಂಬುತ್ತದೆ, ತುಂಬಂಗಿಲ್ಲ. ಮತ್ತು ಮುಸುರಿಗೆ ಹೆಂಗೆ ಇಡ್ತೀರಿ? ತೊಳಿಬೇಕೆ. ಅದಿಲ್ಲಿ ಹೊಟ್ಟೆ ತುಂಬಂಗಿಲ್ಲ, ಅದು ಇಟ್ಕೊಂಡು ಕೊಂಡೋಗಿ ತೊಳೆಯಬೇಕೆ. ಹಾಗೆ ಧನ ಇಲ್ಲದೆ ಮನುಷ್ಯನಿಗೆ ಏನು ಮಾಡೋಕ್ಕಾಗಿಲ್ಲ. ಧನ ಬೇಕೇ. ಧನ ಎಲ್ಲಿ ಬರ್ತದೆ? ನಿಮ್ಗೆ ಗೊತ್ತಿಲ್ಲ, ಹಿಂದಕ್ಕೆ ರೂಪಾಯಿ ದಾನ ಮಾಡುವಾಗ ನೀರು ಕುಡಿಯೋರು ಗೊತ್ತಿಲ್ಲ. ಮತ್ತು ಈ ಮೂಟಿನ ಮೇಲೆ ಬಿಟ್ಟು ನೋಡಿ, ಅವಾಗ ₹50 ಬಿಡ್ತಿದ್ರು. ಯಾಕೆ ಬಿಡ್ತಿದ್ರು? ಅದು ಕೈ ಕಪ್ ಹಾಕ್ತದೆ, ಅದು ದುಡ್ಡು ಎಲ್ಲಿ ಹೋಗ್ತದೆ ಅಲ್ಲಿ ಕಪ್ ಹಾಕ್ತದೆ. ಅದಕ್ಕೆ ತೊಳ್ಕೊಬೇಕು, ತೊಳೆದುಕೊಡ್ಬೇಕು, ಕೈ ದುಡ್ಡು ತೊಳೆದುಕೊಡ್ಬೇಕು. ನಮ್ಮಮ್ಮ ಅನ್ನಿಸ್ತಾರೆ, ನಮ್ಮಮ್ಮ ಇದು ನನ್ನ ಅಲ್ಲ ಅಂತ ಕೊಡ್ತಾರೆ. ಕೈ ತೊಳ್ಕೊಳ್ಬೇಕು ಮನುಷ್ಯನಿಗೆ. ಯಾಕೆ? ಎಲ್ಲಿ ಬರ್ತಾರೆ ಅದು ಮನುಷ್ಯನ ಇಲ್ಲ ಅಂತ ತಿಳ್ಕೊಂಡ್ರೆ ಆ ಧನ ಹಂಗ. ಮತ್ತೆ ಹೆಂಗೆ ಮಾಡಬೇಕಾದ್ರೆ ಅದಿಲ್ಲೇ ಆಗಂಗಿಲ್ಲಲ್ರಿ. ನೀನು ಎಷ್ಟೇ ಕಳಿಸಲ್ರಿ, ಟ್ಯಾಕ್ಸ್ ಕೊಟ್ರೆ ಏನು ಮಾಡಂಗಿಲ್ಲಲ್ರಿ. ನೋಡ್ತಾರೆ, ಟ್ಯಾಕ್ಸ್ ಕೊಟ್ರೆ ಏನು ಮಾಡಂಗಿಲ್ಲ. ಕೋರ್ಟ್ ಇರಲಿಲ್ಲ, ಟ್ಯಾಕ್ಸ್ ಕೊಟ್ರೆ ಏನು ಮಾಡಿ, ಪೂರಾ ಟ್ಯಾಕ್ಸ್ ಕೊಟ್ರೆ ಹೆಂಗ್ರಿ ಅಂದ್ರೆ ರೇಡ್ ಆಗ್ತದೆ. ಹಿಂದಿನ ನಾಡು ರೇಡ್ ಆಗ್ತದೆ ಗ್ಯಾರಂಟಿ. ಗಳಿಸ್ಕೊಡಂದ್ರೆ ಗೌರ್ಮೆಂಟ್ ಗಳಿಸಿರಿ ಅಂತಾರೆ ಅವರು. ನಾವು ಟ್ಯಾಕ್ಸ್ ಕೊಡ್ತೀವಿ, ಈಗ ಗಳಿಸಿ ಟ್ಯಾಕ್ಸ್ ಕೊಡ್ಲಾರೆ ಗಳಿಸಿದ್ರಿ ರೇಡ್ ಆಗ್ತದೆ. ರೊಕ್ಕ ಗೌರ್ಮೆಂಟ್ ನೀ ಜೇಬ್ದಾಗ ಇಷ್ಟು ಪರಿಸ್ಥಿತಿ ಬರ್ತದೆ. ಹಾಗೆ ನಿಮಗೆ ದುಡ್ಡು ಗಳಿಸ್ಬೇಡಂತಿಲ್ಲ, ಅವರು ಗಳಿಸ್ರಿ, ಅದರಲ್ಲಿ ಸ್ವಲ್ಪ ಅದನ್ನು ಟ್ಯಾಕ್ಸ್ ಕೊಡಿ. ಇದಕ್ಕೆ ಧರ್ಮ ಯಾಕೆ ಮಹಾತ್ಮರು ಇದಕ್ಕೆ ರಾಜರು ಯಾಕೆ ಮಾಡ್ಯಾರ? ನಾವೇ ಶಾಣರಾಗಿದ್ದೇವೆ. ರಾಜಕಾರಣಿಗಳು ರಾಜರು ಯಾಕೆ ಕಳಿಸ್ತಿದ್ರು, ಯಾಕೆ ಗುಡಿ ಕಳಿಸ್ತಿದ್ರು? ಇವೆಲ್ಲ ಗುಡಿ ಕಳಿಸ್ತಾರೆ ಯಾರು? ರಾಜರು ಕಳಿಸ್ಯಾರ. ಯಾರು ಕಳಿಸ್ಯಾರ? ರಾಜರು ಕಳಿಸ್ಯಾರ. ಬಿರ್ಲಾಗೆಲ್ಲ ನೋಡಿರಿ, ಬಿರ್ಲಾ ಟೆಂಪಲ್ ಅಂತ ಹೆಸರೇ ಹೋಗೋದು. ಯಾಕೆ ಕಳಿಸ್ಯಾರ? ಅದೇ ಸಾವುಕಾರ ಪಾಪಿದ್ದಕ್ಕೆ ಬರಂಗಿಲ್ಲ, ಇದು ಪಕ್ಕ ತಿಳ್ಕೊಂಡು ಆ ಪಾಪ ಧರ್ಮ ಮಾಡಲಾರ್ದೆ ಹೋಗಿ ಬರೋದಿಲ್ಲ. ಟ್ಯಾಕ್ಸ್ ಕೊಟ್ರೆ ಏನೋ ಗೌರ್ಮೆಂಟ್ ಟ್ಯಾಕ್ಸ್ ಕೊಡದಿದ್ರೆ ರೇಡ್ ಆಗ್ತದೆ, ರೊಕ್ಕ ಗೌರ್ಮೆಂಟ್ಗೆ ನೀ ಜೈಲು. ಆಗ ಜೀವನದಲ್ಲಿ ನೀ ಧರ್ಮವನ್ನು ಆಚರಣೆ ಮಾಡದೆ ಹೋಗಿ ನಿಮ್ಮ ಜೀವನದೊಳಗೆ ಅಂತ ಕೇಳಿದ್ರೆ ನೀ ಇದ್ದುದಂತರ ಸಾಯಕ ಬಿಟ್ಟು ಹೋಗಬೇಕೆ? ಯಾವ ತಗೊಂಡು ಹೋಗಿಲ್ಲ ಇಲ್ಲಿ ತನಕ. ನೀ ಹೋಗ್ತಂದ್ರು ಹೋಗಿ ಗುಣಗಿರಿ ಹಿಂದಿದ್ದವರು ಗೊತ್ತಲ್ಲ. ಒಂದು 5 ತೊಲಿ ಚೈನ್ ಹಾಕೊಂಡು ಸಾಯಿರಿ. ಮನೆಗೆ ಹೆಂಡತಿ 20 ತೊಲಿ, ಸಸಿ 20 ತೊಲಿ ಎಲ್ಲ ಗಳಿಸಿದ ಕೆರೆ ಇಟ್ಟು ನಮ್ಮಪ್ಪ ಕೊಟ್ಟಾಗ 5 ತೊಲಿ ಚೈನ್ ಹೋಗಿ ಬಿಟ್ಟಾಗ ಹೆಣ್ಣು ಯಾರು ಸತ್ತಾಗ ನರ್ಕೋ ಅಂತಾನೆ. ಚೊಕ್ಕೋ ಅಲ್ಲ, ನರ್ಕೋ ಸತ್ತಾಗ ನರ್ಕೋ. ಮತ್ತೆ ಉಂಗ್ರು ಬಿಡಂಗಿಲ್ಲ, ಯಾವ ಬಿಡ್ತಾನೆ ಜಗತ್ತೇ. ನಿನಗೆ ಬರ್ತಕ್ಕಂಥದ್ದು ಏನದ ಅದೇ ಹೇಳು. ಬರುವುದನ್ನು ಗಳಿಸಲಿಲ್ಲ, ಬರಲಾರ್ದನ್ನೇ ಗಳಿಸಿದ್ರಿ ನಿನ್ನ ಜೀವನದೊಳಗೆ. ಬರ್ತಕ್ಕಂಥದ್ದು ಕೀರ್ತಿ, ಬರ್ತಕ್ಕಂಥದ್ದು ಪುಣ್ಯ. ಅದಕ್ಕೆ ಪುಣ್ಯವನ್ನೇ ಮಾಡು, ನಿಜಕೊಂಡು ಹೇಳು, ಪುಣ್ಯವನ್ನೇ ಮಾಡು. ಮನುಷ್ಯ ಅದು ಮಾಡಲಿಲ್ಲ, ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಮಾಡಲಿಲ್ಲ. ಆದರೆ ಯಾವುದು ಬರಂಗಿಲ್ಲ, ಯಾವುದನ್ನು ಗಳಿಸಕ್ಕೆ ಪಾಪ ಆಗ್ತದೆ ನಮ್ಮ ಜೀವನದಲ್ಲಿ ಅದನ್ನೇ ಮಾಡಿದೆವು ವಿನಃ ನಮ್ಮ ಜೀವನದಲ್ಲಿ ಪುಣ್ಯವನ್ನು ಮಾಡಲಿಲ್ಲ. ಮತ್ತು ಯಾವುದು ಮಾಡಿ ಗಳಿಸಿ ಅದು ನಿನ್ನ ಜೊತೆಗೆ ಯಾವುದು ಬರುವುದಿಲ್ಲ.
ಹಿಂದಿ ಒಳಗೊಬ್ಬರು ಬಹಳ ದೊಡ್ಡ ದೊಡ್ಡ ರಾಜರಾಗಿ ಹೋಗ್ಯಾರ. ಮುಸಲ್ಮಾನದಲ್ಲಿ ಹಣ ಒಯ್ತಾರೆ ನೋಡಿದ್ರಿ ನೀವು, ಪೂರ ಪ್ಯಾಕ್ ನಮ್ಮವರೆಲ್ಲ ಕೂಡಿಸ್ಕೊಂಡು ಹೋಯ್ತಾರೆ. ಆರಾಮ್ಸೆ ಮಾರಿ ತಳಿ ಎಲ್ಲ ಮಾಡ್ಕೊಂಡು ಸುಳ್ಳು ಹೋಗ್ತಾರೆ. ಅವ್ರದ್ದು ಪೂರ ಪ್ಯಾಕ್ ಏನೋ ಕಾಣುತ್ತೆ. ಆ ಸಂತ सारी समय शिष्य देखो भाई मेरे दोनों हाथ बाहर, बांधना नहीं, छिपाना नहीं, ನಾನು ಎರಡು ಕೈ खुला ಇರಲಿ. मेरे मान लीजिए धर्म का विरोध होता है, मैं इस्लाम धर्म का विरोध है, पूरा पूरा मुझ अंदर अरे कुछ भी होने दो, मेरी आज्ञा है कि तुम दोनों बाहर खुले, ಎರಡು ಕೈ खुला ಇರಲಿ. ಮಂದಿಯವರು ಇದೇನು ಊಟ ಹೇಳಕತ್ತೀರಿ, ಹಿಂಗೆ ಕೇಳ್ತೀರಿ, ಮಂದಿಗೆ ಗೊತ್ತಾಗಲಿ ಏನು ಮಾಡೋದು? ಏನು ಗೊತ್ತಾಗ್ತೀರಿ? ಏನು ಗೊತ್ತಾಗಬೇಕು ಮಂದಿಗೆ? ನಾ ಇಷ್ಟು ಪಾಪ ಮಾಡಿ ಕರ್ಮವನ್ನು ಮಾಡಬಾರ್ದ ಮಾಡಿ ಗಳಿಸಿನಲ್ಲ, ಬಾಳ ಇಷ್ಟೆಲ್ಲ ಗಳಿಸು ಹೋಗೋ ಟೈಮ್ಗೆ ಬಂದ ಹಾತ್ ಆಯಾತ ಖಾಲಿ ಹಾತ್ ಜಾಯೇಗ. ಇಷ್ಟೆಲ್ಲ ಮಾಡಿ ಕಟ್ಕಡಿ ಏನಿದ್ದಾರೆ ಏನಿದೆ, ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ ಏನ್ ತಗೋದಪ್ಪ ಗೊತ್ತಾಗಲಿ ಮಂದಿಗೆ. ಎಷ್ಟೋ ಯುದ್ಧಗಳನ್ನು ಮಾಡಿ, ಎಷ್ಟೋ ಜನರನ್ನು ಕೊಂದು, ಎಷ್ಟೋ ಪ್ರಾಣಿ ಹಿಂಸೆಯನ್ನು ಮಾಡಿ ಇದು ಗಳಿಸಿದಲ್ಲ, ಇದೆಲ್ಲ ಇಲ್ಲೇ ಬಿಟ್ಟು ಹೋಗುತ್ತೆ ಅಂತ ಮಂದಿಗೆ ಗೊತ್ತಾಗಲಿ. ಅದಕ್ಕೆ ಎರಡು ಕೈ ಕೊಲ್ಲಾಗಿಲ್ಲ ಗೊತ್ತಾಗಲಿ. ಏನ್ ಗೊತ್ತಾಗ ಪರಂತು ಮನುಷ್ಯನ ಆಶೆ ಆಮಿಷೆ ಅಭಿಮಾನ ಅಹಂಕಾರ ಛೇ ಅದು ಗೊತ್ತಾಗುದಿಲ್ಲ ಅವನಿಗೆ. ಪಥ್ಯ ಬಿಡು ಮನುಷ್ಯನಿಗೆ ಗೊತ್ತಾಗಿಲ್ಲ ಅವನಿಗೆ. ಚಿಕ್ಕ ತಿಂತಾನೆ, ಕೊಯ್ಸ್ಕೋತ ಡಾಕ್ಟರ್ ತಿನ್ಬೇಡುವ ಚಲೋ ಅಲ್ಲ, ಆರೋಗ್ಯ ಡಾಕ್ಟರ್ ಅಲ್ಲೇ ಬಾಯಿಸ ತಿನ್ನು ಕೊಯ್ಕೋ ಕೊಡಕು, ಕಾಲು ಕಡಿತಾರ, ಕೈ ಕಡಿತಾರ, ಬಟ್ಟೆ ಹರಿತಾರೆ. ಮುಂದೆ ಪಥ್ಯ ಮಾಡಿದರೆ ಆರೋಗ್ಯಕ್ಕೆ ಹೊರಗೆ ಬರ್ತಿದ್ವಿ. ಪರಂತು ಮನುಷ್ಯ ಇಲ್ಲ, ಬಾಯಿ ಆಶೆಗೆ ಹೆಂಗೆ ಚಿಕ್ಕ ತಿಂದು ರೋಗ ತಾನು ಖರೀದಿ ಮಾಡ್ತಾನೆ, ಆಹ್ವಾನ ಮಾಡ್ತಾನೆ. ಅದರಂತೆ ಮನುಷ್ಯ ಪಾಪಗಳನ್ನು ಮಾಡಿ ದುಃಖವನ್ನು ಆಹ್ವಾನ ಮಾಡ್ತಾನೆ, ನರಕ ಆಹ್ವಾನ ಮಾಡ್ತಾನೆ, ಅಪಕೀರ್ತಿ ಆಹ್ವಾನ ಮಾಡ್ತಾನೆ. ಅವನೇ ತರಿಸಿಕೊಂಡಂಥ ಫಲ ಇದೆಲ್ಲ. ಅದಕ್ಕೆ ಮಹಾನುಭಾವರನ್ನ ಬುದ್ಧಿವಂತ ಅಂತ ಮಾಡ್ತಾರೆ. ಬುದ್ಧಿವಂತ ಇದ್ದೀವಿ, ನನ್ನ ಬುದ್ಧಿವಂತ ಅಂತ ಕರೀತಾರೆ. ಮನುಷ್ಯನಿಗೆ ದನ ಅಂತ ಕರೀನಿಲ್ಲ. ದನಗಳು ಮನುಷ್ಯನಂಗ ವರ್ತನೆ ಮಾಡ್ತಾವ, ನೀ ಮನುಷ್ಯರು ದನ ಮಾಡಕತ್ತೀಯಲ್ಲ. ಅಲ್ಲಿ ಹುಬ್ಬಡಿ ಕಡೆ ಕೆಲವೊಂದು ಎತ್ತದ ನೋಡ್ರಿ, ಅವ್ರು ಎಲ್ಲ ಮನೆಗೆ ಹೋಗ್ತು ಪೂಜೆ ಮಾಡ್ತಾರೆ. ಅದಕ್ಕೆ ಸೌಕರ್ಯ ಹಾಕಿದ್ರೆ ಚಲೋ ಅದಲ್ಲ, ದನ ಪೂಜೆ ಮಾಡ್ತಾರೆ ಹುಬ್ಬಳಿ ಕಡೆ. ಈ ಮನುಷ್ಯ ಪೂಜೆ ಮಾಡೋದ್ರಲ್ಲಿ ದನಕ್ಕಿಂತ ದನ ಆಯ್ತಿದ್ರು. ಮನುಷ್ಯನಿಗೆ ಗೊತ್ತಿಲ್ಲ ರೀತಿ ನೀತಿ ಅನ್ನೋದು. ಮನುಷ್ಯನಿಗೆ ದನಕ್ಕೆ ಪೂಜೆ ಮಾಡ್ತಾರೆ. ಎಷ್ಟು ಶಾಣೆ ಅದ ದನ. ನೀವು ಗಾಡಿ ಮುಂದೆ ಹೋಗಿದ ಎತ್ತರಿ ಹರ ಅಂದ್ರೆ ಹೊಳ್ತಾವಿಲ್ರಿ, ದಂಡಿ ಹೋಗ್ರು ಹೊರದಲ್ಲಿ ಹೊರ ಹರ ಏನಲ್ಲ, ಸುಮ್ಮನೆ ಹರ ಅಂದ್ರೆ ಹೊಳ್ತಾವ. ಶಾಣೆ ಅದ. ಗಾಡಿ ಎತ್ತಕ್ಕೆ ಹೋಯ್ತೀನಿ ಎತ್ತರಿ ನನಗೆ ತಾನೇ ತಿರುಗಿ ಬಿಡ್ತಾವ. ಎಷ್ಟು ಶಾಣೆ ಅದ ನೀ. ಮನುಷ್ಯನಿಗೆ ಹರದ್ರು ತಿಳಿಯೋದು, ಪಾಪದ ಭಯ ಹೇಳೋದು ತಿಳಿಯೋದು, ಪೊಲೀಸ್ ಬಿಟ್ಟು ತಿಳಿಯೋದು, ಜೇನ ಹಾಕಲು ತಿಳಿಯೋದು. ಅಂದ್ರೆ ದನ ಬಿತ್ತನೆ ಬೇಡ. ಅದಕ್ಕೆ ಮಹಾನುಭಾವರನ್ನು ಬಹಳ ಸುಂದರ ಹೇಳ್ತಾರೆ. ಅಪತ್ಯ ಮಾಡುವಾಗ ಬಹಳ ಚಲೋ ಅನಿಸ್ತದೆ. ಹುಡುಗಿ ಮಗುವಾಗ ಅಪತ್ಯ ಮಾಡಿ ಬಹಳ ಕಷ್ಟ ಅನಿಸ್ತದೆ. ಹಾಗೆ ಪಾಪ ಮಾಡುವಾಗ ಬಹಳ ಚಲೋ ಅನಿಸ್ತದೆ. ಅದು ಭೋಗ ಮಾಡುವುದು ಬಹಳ ಕಷ್ಟ ಆಗ್ತದೆ. ಅನಂತ ಜನ್ಮಗಳನ್ನು ತಿರುಗಬೇಕಂತೂ ಬಹಳ ಕಷ್ಟ ಆಗ್ತದೆ. ಪರಮಾತ್ಮ ನ್ಯಾಯ ಎಂದೂ ಹೆಚ್ಚು ಕಡಿಮೆ, ಎಂದೂ ಆಗಲಿ ಹೆಚ್ಚು ಕಡಿಮೆ. ನಾವು ಅಂತಿರ್ಬೇಕು, ಇಷ್ಟು ಪಾಪ ಮಾಡ್ತಾನೆ, ಇಷ್ಟೆಲ್ಲ ಮಾಡ್ತಾನೆ, ಏನು ಮನೆ ಮೇಲೆ ಗಾಡಿ ಕಟ್ಟಕತ್ತಾನೆ, ಮುಂದೆ ಗಾಡಿ ತರ್ತಾರೆ, ಮಾಡ್ಯಾರು ತರ್ತಾರೆ. ಏನು ದೊಡ್ಡ ಮಾತಲ್ಲ, ಗಾಡಿ ಕಟ್ಟೋದು ಮಾಡಿದ್ದಾನೆ. ನೀವು ಇಷ್ಟೆಲ್ಲ ಪಾಪ ಮಾಡ್ತಾರೆ, ಇಟ್ಟು ಮಾಡ್ತಾರೆ. ಅದಕ್ಕೆ ಯಾವಾಗ ಕೂಡ ನೀರು ಚೆಲ್ಬೇಕಾದ್ರೆ ಕೂಡ ತುಂಬಬೇಕ ಇಲ್ಲ, ತುಂಬಾ ಚಲ್ತದೆ, ಪ್ರಶ್ನೆನೇ ಇಲ್ಲ, ಚಲ್ತದೆ. भगवान के यहाँ देर है अंधेर नहीं, परमात्मा का तड़ा ಎಂದೂ ಇಲ್ಲ.
ಎಲ್ಲ ಪರಮಾತ್ಮನ ನ್ಯಾಯವಂತ ಅಂತ ನಾವು ಕರೆಯಾಗಿ ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಮಹಾನುಭಾವರು ನಮಗೆ ಹೇಳುವುದು ಏನಂದ್ರೆ ಅಪ್ಪ ಎಚ್ಚರದಿಂದ ಇರಲಿಕ್ಕೆ ತಸ್ಮಾತ್ ಜಾಗೃತ 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 ಅದಕ್ಕೆ ಭಾಳ ಎಚ್ಚರದಿಂದ ನಡಿ, ಎಚ್ಚರದಿಂದ ನೋಡಿ, ಈ ಎಚ್ಚರದಿಂದ ಇರಿ. ಅದಕ್ಕೆ ಜಾಗೃತ ಅಂತ ಎಚ್ಚರದ ಮನುಷ್ಯರಿಗೆ ಏನು ತಪ್ಪ ಮೈ ಮೇಲೆ ಎಚ್ಚರದಿಲ್ಲ ಅಂತೀರಿ ಎಚ್ಚರಿಲ್ಲ ನಮ್ಗೆ ಎಚ್ಚರದೇ ತಪ್ಪ ಮತ್ತೆ ಎಚ್ಚರದಲ್ಲಿ ಎಚ್ಚರ ಇಲ್ಲ ಮಗೋಣ ಹೊರತು ಈ ಎಚ್ಚರಕ್ಕೆ ಎಚ್ಚರ ನಂಗಿಲ್ಲ, ಧನನೂ ಎಚ್ಚರ, ಇದಕ್ಕೆ ಎಚ್ಚರ ನಂಗಿಲ್ಲ. ಎಚ್ಚರ ಅಂದ್ರೆ ಪುಣ್ಯ ಪಾಪದ ಎಚ್ಚರ, ಸತ್ಯ ಅಸತ್ಯದ ಎಚ್ಚರ, ಧರ್ಮ ಅಧರ್ಮದ ಇದಕ್ಕೆ ಎಚ್ಚರ ಬೇಡಿ. ಅದಕ್ಕೆ ಎಚ್ಚರ ಅಂತಾರೆ ಧನ ಅಂತ ಹೇಳ್ತಾರೆ ಎಚ್ಚರ. ಆದ್ದರಿಂದ ಮಹಾತ್ಮರು ಬಹಳ ಕಳಕಳಿಯಿಂದ ಹೇಗೆ ಮಕ್ಕಳು 10 ಕೂಡ ತಾಯಿ ಕೊಡಂಗಿಲ್ಲಲ್ರಿ, ಡಾಕ್ಟರ್ ಕೊಡಂಗಿಲ್ಲ ಅಳ್ತದೆ, ಹಾಲು ಕೂಡ ಕೊಡಂತ ಎರಡು ಬಡದು ಕೂಡಿಸ್ತಾಳೆ. ಹಾಗೆ ಮಹಾತ್ಮರು ಶಾಸ್ತ್ರಗಳು ನಮ್ಗೆ ಕಷ್ಟ ಅನ್ನಿಸ್ತದೆ ಖರೆ, ಸಿಟ್ಟು ಬರ್ತದೆ ಖರೆ. ಹುಡುಗರು ಅಂತ ನಮ್ಮ ಮೊಬೈಲಿಕ್ಕೆ ಹಿರಿಯದಂತ ಹೊಡಿತಾಳೆ ಕುಡಿ ಅಂತ ನಮ್ಮೆಲ್ಲ ಅಂತದೆ. ಪರಂತು ತಾಯಿ ಕೃಪಾಯಿಂದ ಹೊಡೆದ್ರು ನನ್ನ ಮಗ ಶಕ್ತಿವಂತ ಆಗಲಿ, ಬುದ್ಧಿವಂತನಾಗಲಿ, ದೊಡ್ಡವಾದ ಕೃಪಾನೆ ಅದನ್ನ ಆ ಮಹಾತ್ಮರು ಶಕ್ತಿಯನ್ನು ಹೇಳ್ತಾರೆ, ಬೇರೆ ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ, ಅದನ್ನು ಕಲ್ಯಾಣಕ್ಕೆ ಹೇಳ್ತಾರೆ ಅಂತ ತಿಳ್ಕೊಂಡು ಅದನ್ನು ಸಾಧ್ಯ ಆದಷ್ಟು ನಾವು ಅನುಸರಿಸಲಿಕ್ಕೆ ಪ್ರಯತ್ನ ಸಾಧ್ಯ ಆದಷ್ಟು. ಇಲ್ಲಾಂದ್ರೆ ನಮ್ಮ ಕರ್ಮ ಯಥಾ ಕರ್ಮ ಯಥಾ ಸುತ್ತಮ ಹೇಳ್ಯಾರ. ಹೆಂಗೆ ಕಲಿತಾರೆ ಹಂಗೆ ನೌಕರಿ ಸಿಗ್ತಾವಲ್ಲ, ಹೆಂಗೆ ಕರ್ಮ ಅಂದರೆ ಅರ್ಥ ಫಲ ಸಿಗ್ತಾವೆ. ನಿಜಗಳು ಬರೋದಲ್ಲ, ಗಿಡ ಮರ ಕ್ರಿಮಿ ಕೀಟ ಪಶು ನೀರಾಪಶುಪಾಗಿ ಬಹುಬಾಲ ಗಿಳಿಸಿ ಏನೇನಾಗ್ತಾರೆ ಮನುಷ್ಯ ಅದು ಬರೋದು ಅವರ ಪಾಪಕ್ಕೆ. ಹೆಂಗೆ ನಿಮ್ಮ ಡಿಗ್ರಿ ಮೇಲೆ ನೌಕರಿ ಸಿಗ್ತಾವಲ್ಲ, ನಾಟಕಗಾರರ ಕೊಡ್ತಾರೆ, ಹೆಂಗೆ ಡಿಗ್ರಿ ಮೇಲೆ ನೌಕರಿ ಸಿಗ್ತಾರೆ ಎಜುಕೇಷನ್ ಮೇಲೆ, ಹಂಗೆ ನಮ್ಮ ಪ್ರಾಪ್ತಿಯಿಂದ ದೇಹಗಳು ಪ್ರಾಪ್ತಿ ಆಗ್ತವೆ. ಇಲ್ಲಿ ಏನು ಲಂಚ ಕೊಟ್ಟು ಹೆಚ್ಚು ಕಡಿಮೆ ಮಾಡಬಹುದು, ಅಲ್ಲಿ ಲಂಚ ಅಲ್ಲಿ ಪರಮಾತ್ಮ ಅಂದೇ ಕಡಿಮೆ ನಡೆಯಲಿಲ್ಲ. ಅದನ್ನು ಭೋಗಿಸಲೇಬೇಕು ಅಂತಕ್ಕಂಥ ನಿಯಮ ಇರುವುದರಿಂದ ಮಹಾತ್ಮರು ನಮ್ಮ ಕರುಣಾಲಯರು ನಮ್ಮ ಕೃಪೆಯಿಂದ ಬೈದು ಬಡದು ಹೆಣ್ಣು ತಾಯಿ ಬುದ್ಧಿ ಕಲಿಸ್ತಾಳೆ, ಹಂಗೆ ಶಾಸ್ತ್ರದಲ್ಲಿ ಶೇಖ ಮಾಡಿ ಬೈದು ತೊಳೆದರಿಂದ ನಮ್ಮ ಬುದ್ಧಿ ಹೇಳ್ತಾರಪ್ಪ ಮಾಡಬೇಕ ಅಲ್ಲ ಜ್ಞಾನ ಮಾಡಬೇಕು. ದುರಿತ ಕರ್ಮವನ್ನು ಎಲ್ಲರೂ ತಳಬೇಡ ಕೊಲಬೇಡ ಹುಸಿಯ ನುಡಿಯಬೇಡ ತನ್ನ ಗಮನಿಸಲು ಎಲ್ಲ ಹೇಳ್ಯಾರಲ್ಲ ಮಹಾತ್ಮರು ಸೋಮರೆಲ್ಲ ನಮ್ಮ ಕಲ್ಯಾಣಕ್ಕೇ ಹೇಳ್ಯಾರು. ಬೈದು ಹೇಳ್ಯಾರು, ಶುದ್ಧ ಮಾಡಿ ಹೇಳ್ಯಾರು, ಬಡದು ಹೇಳ್ಯಾರು. ತಾಯಿ ಬೈದು ಹೇಳ್ತಾನೆ ಕಣ್ಣು ಸನ್ನಿ ಕಡೆ ಕೈ ಸನ್ನಿ ಬೈದು ಹೇಳ್ತಾರೆ. ಹಾಗೆ ಮಹಾತ್ಮರು ಬೈದು ಪ್ರೀತಿಯಿಂದ ಹೇಳಿದ್ದಾರೆ. ನಮಗೆ ಸಾಧ್ಯ ಆದಷ್ಟು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯ ಆದಷ್ಟು ಏನೇನು ಕರ್ಮಾಯತ್ತಂ ಫಲ ಪುಂಸನ ಯಾರು ಹ್ಯಾಂಗೆ ಡಿಗ್ರಿದ ನೌಕರಿ ಅದ್ರ ಪ್ರಕಾರ ಪಗಾರ ಸಿಗ್ತದೆ. ಹ್ಯಾಂಗಿದ್ದ ಹೋಗಿ ಕಾಲೇಜ್ ಇದ್ದ ಸಾಧನ ಫಲ ಸಿಗಂತ ಸಿಗಂಗಿಲ್ಲ. ಹಾಗೆ ನಾವು ಮಾಡಿದ ಕರ್ಮ ತಕ್ಕ ನಮಗೆ ಏನು ಫಲ ಸಿಗಬೇಕು ಸಿಗ್ತದೆ. ಆದರೆ ತಪ್ಪು ಮಾಡಿ ನಾವು ಮಾಡ್ತಕ್ಕಂಥ ಫಲ ಸಿಗಿದ ರುಚಿಕರ ಅನಿಸಿದರು. ರೋಗಿ ಆದ ಮನುಷ್ಯನಿಗೆ, ಡಯಾಬಿಟಿಸ್ ಇದ್ದ ಮನುಷ್ಯನಿಗೆ ಹೋಳಿಗೆ ಕನ್ನಡುವ ಸಿಹಿ ಅನಿಸಿದರು. ಮುಂದೆ ಗುಳಿಗೆ ಮೇಲೆ ಹೋಗಿಲ್ಲ ಆಪರೇಷನ್. ಹಾಗೆ ಪಾಪ ಕರ್ಮಗಳನ್ನು ಮಾಡುವಾಗ ನಮಗೆ ಸಿಹಿ ಅನಿಸಿದರು. ಮುಂದೆ ಅದರ ಪ್ರತಿಫಲ ಕೈಯಲ್ಲಿ ಕಡಿತಾರೆ, ಹೆಚ್ಚಾದರೆ ಕಾಲಲ್ಲಿ ಕಡಿತಾರೆ. ಯಾಕೆ ನಡೆಕ್ಕೆ ಕಾಲು ತೆಗೆಯಬೇಕು, ಕೈ ತೆಗೆಯಬೇಕು, ಕಡೆಗೆ ನಿಮ್ಮ ಜೀವನ ತೆಗಿತಾರೆ. ಪರಿಸ್ಥಿತಿ ಅದೇ ಇರ್ತದೆ. ಆದ್ದರಿಂದ ಮಹಾತ್ಮನ ಎಚ್ಚರ ತಸ್ಮಾತ್ ಜಾಗೃತ ಎಚ್ಚರ ಇರಬೇಕಪ್ಪ. ಧರ್ಮವನ್ನು ಅನುಸಾರ ಮಾಡಿ ನಮ್ಗೆ ಗೊತ್ತಿಲ್ಲ ಧರ್ಮ ಆಡ್ತಾವೆ ಯಾರೋ ಇಲ್ಲ. ನಮ್ಗೆ ಗೊತ್ತಿಲ್ಲದ ಆಡ್ತಾವೆ. ಒಮ್ಮೆ ತಿಳಿದು ಅನಿವಾರ್ಯವಾಗಿ ಮಾಡ್ತಾನೆ.
ಪಶ್ಚಾತ್ತಾಪ ಪಡಬೇಕು, ಇನ್ನೂ ಮಾಡಂಗಿಲ್ಲ ಅಂತ ಅನ್ಬೇಕು. ಅದಕ್ಕೆ ಪರಮಾತ್ಮ ಕ್ಷಮ ಮಾಡ್ತಾನೆ, ದೇವರು ಕ್ಷಮ ಮಾಡ್ತಾನೆ. ಭಾಳ ಕರುಣಾಳ್ತಾನೆ. ಅಪ್ಪ ನನ್ನ ತಪ್ಪಾಗ್ಯದ, ಭಾಳ ಇವಾಗ ಇನ್ನು ಮುಂಚೆ ಮಾಡಂಗಿಲ್ಲ ದೇವರು ಅಂದರೆ ಪರಮಾತ್ಮ ದಯಾಶೀಲ ಕ್ಷಮಾಶೀಲ ಮಾಡ್ತಾನಪ್ಪ. ಮಾಡಿದ್ದಾನೆ ಮಾಡಿದ್ರೆ ಯಾರು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಅದನ್ನು ಭಗವಂತ ಸೃಷ್ಟಿಕರ್ತ, ಅವನನ್ನು ಯಜಮಾನ ಅದನ್ನು ಅವನು ಜಗತ್ತನ್ನೇ ನಡೆಸ್ತಾನೆ. ನಾನು ಕೂಡ ನಾನು ನಡೆಸೋದೇ ಬೇಡಿ ಅಂತ ಅವನ ಅನುಭವಿಗೆ ವಿಶ್ವಾಸ ಇದ್ದು ಗುರುಗಳು ಹೇಳಿದಂತೆ ಭಗವಂತನ ಭಕ್ತಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಬಡತನ ಇರ್ಬೋದು, ಶಾಂತಿ ಇರ್ಬೋದು. ನಮಗೆ ಸರ್ಕಾರದಲ್ಲಿ ಶಾಂತಿ ಇಲ್ಲ. ಯಾಕೆ ಮಕ್ಕಳ ಎಲ್ಲ ರೇಡ್ ಹಾಕೋದು, ಎಲ್ಲ ಇಂಟರ್ನೆಟ್ಸ್ ಆಫೀಸಿಗೆ ಹ್ಯಾಂಗ್ ಹಾಕೋದು ಶಾಂತಿ ಅಲ್ಲ. ಅದು ಗುಡಿಸದ ಮಕ್ಕಳು ಶಾಂತ ಇಟ್ಕೊಂಡಿದ್ದ ಅಂತ. ಅದಕ್ಕೆ ಶಾಂತಿ ಅನ್ನೋದು ವಸ್ತುಗಳಲ್ಲಿ ಇಲ್ಲ, ಶಾಂತಿ ಅದು ಇನ್ ಹಾರ್ಟ್. ಅದು ನಿಮ್ಮ ಮನಸ್ಸಿನೊಳಗೆ ಅದ, ನಿಮ್ಮಲ್ಲೇ ಅಲ್ಲ, ಎಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ. ಆಫ್ಟರ್ ಲಾಂಗ್ ಸರ್ಚಸ್ ಕಮ್ ಹಿಯರ್ ಓನ್ಲಿ. ಎಲ್ಲಿ ಹೋಗಬೇಡಿ, ಆಫ್ಟರ್ ಲಾಂಗ್ ಹಿಯರ್ ದೇರ್ ವಿಲ್ ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ವೇರ್ ಯು ಸ್ಟಾರ್ಟೆಡ್. ಅದಕ್ಕೆ ಹೇಳ್ತಾರೆ ಶಾಂತಿ ಹುಡುಕಲಿಕ್ಕೆ ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ಹಳ್ಳಿ, ಅಲ್ಲೇ ಶಾಂತಿ ಅದ. ಹಾಗೆ ಎಲ್ಲಿ ಶಾಂತಿ ಇಲ್ಲ. ಎಷ್ಟು ಮಂದಿ ಕೊಡಿದ್ರೆ ಮನೆಗೆ ಮಾಡಿ ಶಾಂತಿ ಕಟ್ಟಿಸಿ ಶಾಂತಿ ಆಗಲಿ, ಶಾಂತಿ ಅಲ್ಲ. ನಾನು ಮಾಡಿದಾಗ ಶಾಂತಿ ಇರೋಂಗಿಲ್ಲ. ಎಷ್ಟು ಕಡಿಮೆ ಶಾಂತಿ ಯು ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ವೇರ್ ಯು ಸ್ಟಾರ್ಟೆಡ್. ಯಾವ ಶಾಂತಿಗಾಗಿ ಇಲ್ಲಿಂದ ನಾನು ಕಿವ್ಯಾನ್ ಮುಗಿರೋದು ಹೊರಗೆ ಹೊಂಟಿದ್ದಾರೆ, ಬಾ ಇಲ್ಲೇ ಹೊರಗ, ಇಲ್ಲೇ ಶಾಂತಿ ಇಲ್ಲೇ. ಅದಕ್ಕೆ ಆ ಶಾಂತಿಯನ್ನು ಪಡೆಯಲಿಕ್ಕೆ ಮನುಷ್ಯ ಸ್ವಾಧ್ಯಾಯ ಆಗಬೇಕು, ಧ್ಯಾನ ಅಂತ ಮಾಡಬೇಕು, ಸ್ವಲ್ಪ ಕಾಯ ವಾಚ ಮನಸ್ಸು ಪ್ರಸನ್ನ ಮಾಡಬೇಕು, ಸಂಕೀರ್ತವಾಗಿ ಮಾಡ್ರೆ ಅಂದರೆ ನಾವು ಶಾಂತಿ ಹುಡುಕುವುದು ಎಲ್ಲಿ ಜರೂರತ ಇಲ್ಲ. ಅದು ಅಲ್ಲೇ ಅಲ್ಲ, ನಮ್ಮಲ್ಲೇ ಅಲ್ಲ. ಅದಕ್ಕೆ ಅಂತಂದರೆ ನಾವು ಅದನ್ನು ಹುಡುಕೋದಕ್ಕೆ ಶಾಂತಿ ಎಷ್ಟೋ ಮಾಡಬಾರ್ದನ್ನು ಮಾಡ್ತೇವೆ, ಕೇಳಬಾರ್ದನ್ನು ಕೇಳ್ತೇವೆ, ನೋಡಬಾರ್ದನ್ನು ನೋಡ್ತೇವೆ, ಮುಟ್ಟಬಾರ್ದನ್ನು ನೋಡ್ತೇವೆ. ಅದರಿಂದ ಏನಾಗ್ತದೆ, ಮತ್ತಿಷ್ಟು ನಮ್ಮ ಮನಸ್ಸು ಅಶಾಂತ ಆಗ್ತದೆ, ಶಾಂತ ಆಗುವುದಿಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ಅಂತಹ ಶಾಂತಿ ಇದೆ. ನಮ್ಮ ಕೃಪಾ ಇರಬೇಕು, ಪರಮಾತ್ಮನ ಕೃಪಾ ಇರಬೇಕು, ಗುರು ಕೃಪಾ, ಆತ್ಮಕೃಪ, ಗುರು ಕೃಪ, ಈಶ್ವರ ಇವು ಮೂರು ಬೇಕಲ್ಲ. ನಾನು ಚಲೋ ಇರ್ಬೇಕು. ತಾಯೆಲ್ಲ ಮಾಡಿ ಹೋಗ್ತಾಳೆ, ಹಿಂದೆ ಹೊಟ್ಟೆ ಸರಿ ಇಲ್ಲ ಏನಾಗ್ತದೆ, ತಾಯಿ ಮಾಡಿ ಹಿಂದೆ ಹೊಟ್ಟೆ ಸರಿ ಇಲ್ಲ. ಪರಮಾತ್ಮ ಎಲ್ಲರ ಕಲ್ಯಾಣ ಮಾಡ್ತೀನಿ, ನಾ ಸರಿ ಇಲ್ಲ, ನಾ ಸರಿ ಇಲ್ಲ, ನಾನು ಹೊಟ್ಟೆ ಸರಿ ಇಲ್ಲ, ನಾನು ಮನಸ್ಸು ಸರಿ ಇಲ್ಲ. ಪರಮಾತ್ಮ ಎಲ್ಲರೂ ಸುಖ ಸಿಗುತ್ತೆ ಸಿಗುತ್ತೆ ಮಾಡಿ, ಹೊರತು ನನ್ನ ಮನಸ್ಸು, ನನ್ನ ಭಾವ, ನನ್ನ ಕಣ್ಣು ಕಿವಿ ಕಾಲುಗಳು ಸರಿ ಇಲ್ಲದಕ್ಕೆ ಆ ಪರಮಾತ್ಮ ನನ್ನ ಸುಖ ಕೊಡಕ್ಕೆ ಬರೋದು. ಎಲ್ಲ ಅಡಿಗೆ ಮಾಡ್ಯಾರ ಆಗದ ಕಡೆ ನನಗೇನಪ್ಪ ಅಂತ ಕೇಳಿದ್ರು, ಶುಗರ್ ಅಲ್ಲ, ಏನು ಮಾಡ್ತೀನಿ, ಏನು ಮಾಡ್ತೀನಿ. ಹಾಗೆ ದುಃಖಿ ನಾ ಆಗ್ತೀನಿ, ಅವರು ಆಗಲಿಲ್ಲ, ದುಃಖಿ ನಾ ಆಗ್ತೀನಿ ಅಂತ ತಿಳ್ಕೊಂಡು ಹಾಗೆ ಈ ರೋಗದಿಂದ ಹೊರಗೆ ಬಾ. ಆಸೆ, ಆಕಾಂಕ್ಷೆ, ಆಮಿಷ, ರಾಗ, ದ್ವೇಷ ಇವೆಲ್ಲ ಕೆಟ್ಟದಪ್ಪ. ಇದರಿಂದ ನೀವು ಹೊರಗೆ ಬಂದು ಎಂದರೆ ನಿನಗೆ ಆತ್ಮಾನುಭವ, ಪರಮಾತ್ಮನ ಅನುಭವ, ಅದನ್ನು ಅನುಭವಿಸಲಿಕ್ಕೆ ನೀವು ಯೋಗ್ಯ ಆಗ್ತೀವಿ ಅಂತ ಮಹಾತ್ಮ ಹೇಳ್ತಾರೆ. ಅಂಥ ಸದ್ಯೋಗಿ ಪರಮಾತ್ಮ ಸದ್ಯೋಗಿ